ಕನ್ನಡಾಂಬೆಯ ಹೆಮ್ಮೆಯ ಪುತ್ರಿಯಾಗಿದ್ದಂತಹ ಅಪರ್ಣಾ ಅವರು ಇಹಲೋಕ ತ್ಯಜಿಸಿರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಗಣ್ಯರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಈಗಾಗಲೇ ಸಾರ್ವಜನಿಕ ದರ್ಶನಕ್ಕೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಂದ್ರೆ 12 ಗಂಟೆ ಅಷ್ಟೊತ್ತಿಗೆ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳು ಕೂಡ ಆಗುತ್ತೆ. ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕಿ ಅಪರ್ಣಾ ಅವರು ನಮ್ಮನ್ನೆಲ್ಲಾಗಲಿದ್ದಾರೆ. ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆ ತನಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅಂತ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಈಗಾಗಲೇ ಗಣ್ಯರ ಆಗಮನ ಕೂಡ ಆಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಯ ನಂತರ ಕುಟುಂಬದ ಇಚ್ಛೆಯಂತೆ ಸ್ಮಾರ್ತ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ತಮ್ಮ ಸ್ಪಷ್ಟ ಶುದ್ಧ ಕನ್ನಡದ ಉಚ್ಚಾರಣೆಯ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಂತಹ ಅತ್ಯಂತ ಯಶಸ್ವಿ ನಿರೂಪಕಿ ಇನ್ನು ನೆನಪು ಮಾತ್ರ. ಈಗಾಗಲೇ ಸಾಲಾಗಿ ಬರ್ತಾ ಇರ್ತಾರೆ ಅವರ ಅಭಿಮಾನಿಗಳು. ಭಾಷಿಗರ ಮನ ಗೆಲ್ಲೋದು ಎಷ್ಟೊಂದು ದೊಡ್ಡ ಕಠಿಣ ಕೆಲಸ ಅನ್ನೋದನ್ನ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ. ಅಪರೂಪದಲ್ಲೇ ಅಪರೂಪ ಆಗಿದ್ರು. ಅಷ್ಟು ಅದ್ಭುತವಾಗಿ ಕನ್ನಡವನ್ನು ಬಳಸ್ತಾ ಇದ್ರು. ಜೊತೆಗೆ ಕೇವಲ ಕನ್ನಡದಲ್ಲಿ ನಿರೂಪಣೆ ಮಾಡೋದು ಮಾತ್ರ ಅಲ್ಲ, ಕಾವ್ಯಾತ್ಮಕ ರೂಪವನ್ನ ಒಂದು ನಿರೂಪಣೆಗೆ ಹೇಗೆ ಕೊಡಬಹುದು ಅನ್ನೋದಕ್ಕೆ ಅವರು ದೊಡ್ಡ ಉದಾಹರಣೆ. ಯಾಕಂದ್ರೆ ಕುವೆಂಪು ಅವರ ಕವನದ ಸಾಲುಗಳನ್ನ ಹೇಳೋದಿರ್ಬೋದು, ಅಥವಾ ದೊಡ್ಡ ಸಾಹಿತಿಗಳ ಕವನದ ಸಾಲುಗಳನ್ನ ಅತ್ಯಂತ ಸುಲಲಿತವಾಗಿ ನೀರು ಕುಡಿದಷ್ಟೇ ಸಲೀಸಾಗಿ ಅದನ್ನ ಉಪಯೋಗಿಸ್ತಾ ಇದ್ದಂತಹ ರೀತಿಗೆ ಇವತ್ತು ಕೂಡ ಅಪರ್ಣಾ ಅವರು ಭಿನ್ನವಾಗಿ ನಿಲ್ತಾರೆ. ವಿಶಿಷ್ಟ ನಿರೂಪಣಾ ಶೈಲಿಯಿಂದ ನಿಲ್ತಾರೆ. ಬಸವರಾಜ್ ಕಟ್ಟಿಮನಿ ಇರ್ಬೋದು, ಕುವೆಂಪು ಅವರಿರ್ಬೋದು, ನರಸಿಂಹಸ್ವಾಮಿ ಅವರ ಕವನ ಸಾಲುಗಳನ್ನ ಪ್ರತಿಯೊಂದು ನಿರೂಪಣೆಯಲ್ಲೂ ಕೂಡ ಅವರು ಬಳಸ್ತಾ ಇದ್ದ ರೀತಿ ಅತ್ಯದ್ಭುತ. ನಿನ್ನೆ ಬೆಳಗ್ಗೆ ಅಷ್ಟೇ ಪತ್ನಿ ಕುರಿತು ಭಾವುಕ ಕವಿತೆಯನ್ನ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ಬರೆದಿದ್ರು. ಬೆಳಗಿಕೊಂಡಿರೆಂದು ಕಿಡಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂತಹ ಸಾಲುಗಳು ಅಪರ್ಣಾ ಅವರು ಹೇಗೆ ಹೋರಾಟದ ಹಾದಿಯನ್ನ ಕ್ರಮಿಸಿದ್ರು, ಆ ಹೋರಾಟದ ಹಾದಿಯ ಮಧ್ಯೆ ಅವರ ಕಾಲದ ಕರೆಗೆ ಓಗೊಟ್ಟು ಹೋಗುವ ಗಳಿಗೆ ಬಂದಿದೆ ಅನ್ನೋ ಅರ್ಥದಲ್ಲಿ ಅವರು ಭಾವುಕ ಸಾಲುಗಳನ್ನ ಬರ್ಕೊಂಡಿದ್ರು. ತೀರಾ ಬೆಳಗ್ಗೆ ಕೂಡ ಅವರು ಅಪರ್ಣಾ ಅವರ ಒಂದು ವಿಡಿಯೋವನ್ನ ಕೂಡ ಅಲ್ಲಿ ಹಂಚಿಕೊಂಡಿದ್ರು. ಗಮನಿಸ್ತಾ ಇದ್ದೀರಾ, ಭಾವುಕ ಸಾಲುಗಳಲ್ಲಿ ಕೊನೆಯ ಗಳಿಗೆ ಅಪರ್ಣಾ ಅವರದು ಸಮೀಪಿಸಿದೆ ಅನ್ನೋದನ್ನ ಅವರು ಪದೇ ನೋವಿನ ಸಾಲುಗಳ ಮೂಲಕ ತಿಳಿಸಿದ್ದಾರೆ. ಬೆಳಗಿಕೊಂಡಿರೆಂದು ಕಿಡಿತಾಗಿಸಿ ಹೊರಟಿತು ಹೆಣ್ಣು, ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಗಾಗಿಸಿ ತಿರುಪಿ ತಿದ್ದಿ, ಇರು ತುಸುವಿರೆಂದು ಕರೆದರೂ ನಿಲ್ಲದೆಯೇ ಬೇರೆ ಯಾವುದೋ ಕರೆಗೆ ತಣ್ಣಗೆ ಓಗೊಟ್ಟ ಮೇರಿಯಲಿ ಅನ್ನೋ ಭಾವುಕ ಸಾಲುಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗೂ ವಾಪಸ್ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆ ನನಗಿತ್ತು, ಬಟ್ ಅದು ಹುಸಿಯಾಗಿದೆ ಅನ್ನೋ ಅರ್ಥದಲ್ಲಿ ಅವರ ಕವಿತೆ ಮುಂದಕ್ಕೆ ಸಾಗೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೇರಾವುದೋ ಕರೆಗೆ ತಣ್ಣಗೆ ಓಗೊಟ್ಟ ಮೇರಿಯಲಿ ಅನ್ನೋ ಸಾಲುಗಳಿದೆಯಲ್ಲ, ಅದು ಅತ್ಯಂತ ನೋವಿನ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಅವರ ಪತಿ ಆ ಸಾಲುಗಳ ಮೂಲಕ ಹೇಳಿದ ಹಾಗೆ ಕಾಣಿಸ್ತಾ ಇದೆ. ಕೊನೆಗಳಿಗೆ ಸಮೀಪಿಸಿದೆ ಅನ್ನೋ ಅರ್ಥದಲ್ಲಿ ಆ ಕವಿತೆ ಸಾಗತ್ತೆ. ಅಂತಿಮವಾಗಿ ಇಲ್ಲ ಅಪರ್ಣಾ ಅವರು ಅನ್ನೋದನ್ನ ಅವರು ತಿಳಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ನಾನೀಗಷ್ಟೇ ಹೇಳ್ತಾ ಇದ್ದೆ, ಅಪರ್ಣಾ ಅವರ ನಿರೂಪಣಾ ಶಕ್ತಿಗೆ ಇದ್ದಂತಹ ಬಹುದೊಡ್ಡ ಅಸೆಟ್ ಅಂತ ಹೇಳಿದ್ರೆ ಅವರ ಸಾಮಾಜಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ. ಯಾವುದೇ ಕಾರ್ಯಕ್ರಮ ಆದರೂ ಅದಕ್ಕೆ ಸಿದ್ಧತೆ ಅನ್ನೋದನ್ನು ಹೇಗೆ ಮಾಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಇಂದಿನ ಯುವ ಪೀಳಿಗೆಗೆ ಮಾದರಿಯವರು. ಅಂದರೆ ಈಗಿನ ಕಾಲದಲ್ಲಿ ಬಹುತೇಕ ನಿರೂಪಕರು ಸಿದ್ಧತೆ ಇಲ್ಲದೆ ನಿರೂಪಣೆ ಮಾಡ್ತಾರೆ ಅನ್ನೋ ಒಂದು ಮಾತಿದೆ, ಒಂದು ಅಸಮಾಧಾನ ಇದೆ. ಅವರಿಗೆಲ್ಲರಿಗೂ ಕೂಡ ಅಪರ್ಣಾ ಅವರು ಪಾಠವಾಗಬೇಕು.